ನಾವು ಟೇಕ್ ಅಂತೀವಿ ಹೋಗಿ ಹೇಳೋಣ. ಈ ಗ್ರಾಮದ ವಾಸಿಯಾಗಿದ್ದು ಸುಮಾರು 2-3 ವರ್ಷದಿಂದನೂ ನಮಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಕೊಳಚೆ ನೀರು ಮತ್ತು ವಾಶ್ರೂಮ್ ನೀರು ಮತ್ತು ಕೆಮಿಕಲ್ ವಾಟರು ಡೈಲಿ ದಿನ ಇದು ರಸ್ತೆಯಲ್ಲಿ ಡೈಲಿ ಬಿಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಯಾವುದು ಕಂಪ್ನಿಯವ್ರಿಗೆ ಹೇಳಿದ್ರೆ ಕ್ರಮ ತಗೊತಾ ಇಲ್ಲ. ಗ್ರಾಮ ಪಂಚಾಯತಿಯಲ್ಲೂ ಅಷ್ಟೇ ಎಷ್ಟೇ ಮನವಿ ಮಾಡೋದನ್ನು ಗ್ರಾಮ ಪಂಚಾಯತಿಯವ್ರೂ ಕ್ರಮ ತಗೊತಾ ಇಲ್ಲ ಇದ್ರ ಬಗ್ಗೆಯಲ್ಲಿ. ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ದಯವಿಟ್ಟು ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತು ದನ ಕರುಗಳು ಹಸುಗಳು ಇಲ್ಲೆಲ್ಲ ಉಳ್ಮೆಯೋದು. ಸದ್ಯಕ್ಕೆ ನಮ್ಮ ಗ್ರಾಮಕ್ಕೆ ಇದೆ ಮೇನ್ ರೋಡ್ ಆಗಿದೆ. ಎಲ್ಲ ಗಾಡಿಗಳೂ ಈ ಕಡೆಯಿಂದನೇ ಓಡಾಡೋದ್ರಿಂದ ದಯವಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ರಮ ತಗೊಬೇಕು ಅಂದ್ಬಿಟ್ಟು ನಾನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಅವ್ರಿಗೆ ತಿಳುವಳಿಕೆ ತಿಳಿಸ್ತಾ ಇದ್ದೀನಿ. ಮುಂದೆ ನೀನು ಅಡ್ಡನೇ ಹಾಕೊಂಡು ಅವ್ರು ಓಕೆ ಅಂದ್ಮೇಲೆ ಹೇಳೋ. ಕಡೆ ನೋಡು ನೀನೇ ಹೆಂಗ್ ಕೋಚೆ ಸರ್ ಈ ಕಡೆ ಒಳಗೆ ಬನ್ನಿ. ಹಾಗೆ ಓಕೆ. ಮಂಗಳದೀಪ್ ಪೈಪ್ ಫ್ಯಾಕ್ಟ್ರಿಯಲ್ಲಿ ದಿನನಿತ್ಯ ವೇಸ್ಟೇಜ್ ನೀರನ್ನು ರೋಡ್ಗೆ ಡೈಲಿ ಬಿಡ್ತಾರೆ. ಅದನ್ನ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಪಂಚಾಯತಿಗಂತೂ ಮನವಿ ಕೊಟ್ಟು ಸಾಕಾಗೈತೆ. ಪಂಚಾಯತಿಯವರು ತಲೆ ಕೆಡಿಸ್ಕೊಂತ ಇಲ್ಲ. ಈ ರೋಡಲ್ಲಿ ಸ್ಕೂಲ್ ವ್ಯಾನ್ಗಳು ಮತ್ತು ದನಕರುಗಳು ಓಡಾಡೋದಕ್ಕೂ ಹಿಂಸೆ ಆಗೈತೆ. ಡೈಲಿ ಪ್ರತಿ ದಿವಸ ಇದೆ. ಈ ರೋಡ್ನೆಗಳಂತೂ ತಡೆಯೋಕ್ಕಾಗ್ತಾ ಇಲ್ಲ. ನೀರುಗಳಂತೂ ತುಂಬಾನೇ ಹರ್ಕೊಂಡು 300 ಮೀಟರ್ ಅಷ್ಟು ದೂರ ಬರ್ತಲೇ ಇದೆ ರೋಡಗೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ಸುದ್ದಿ ಈ ವಿಚಾರವನ್ನು ನೈರ್ಮಲ್ಯ ಬೀದಿಗೆ ಬರ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಇಲ್ಲಿವರೆಗೂ ಏನ್ ಸಮಸ್ಯೆಗಳನ್ನ ಎದುರಿಸ್ತೀರಾ? ಸರ್, ತುಂಬಾ ಕೊಳಚೆ ನೀರು, ಒಳಗಡೆ ಕೆಮಿಕಲ್ ನೀರು ಮತ್ತೆ ಕೊಳಚೆ ನೀರನ್ನು ರೋಡ್ಗೆ ಹರಿದು ಹೋಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ. ಯಾರಿಗೆ ಒಂದು ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಪಂಚಾಯತಿಗಂತೂ ಮನವಿ ಕೊಟ್ಟು ಸಾಕಾಗೈತೆ. ಪಂಚಾಯತಿಯವ್ರು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ದನಕರುಗಳು ಓಡಾಡಕ್ಕಾಗ್ತಾ ಇಲ್ಲ, ಜನಗಳು ಓಡಾಡಕ್ಕಾಗ್ತಾ ಇಲ್ಲ. ಕೆಮಿಕಲ್ ನೀರು ತುಳ್ಕೊಂಡೇ ಓಡಾಡ್ತಾ ಇರ್ಬೋದು. ಈ ಕಾಲುಗಳಲ್ಲಿ ಗಾಯ ಆಗೋದು, ಈ ತರ ಸಮಸ್ಯೆಗಳೆಲ್ಲ ತುಂಬಾ ಆಗ್ತಾ ಇದೆ. ಈ ಮಂಗಳದೀಪ್ ಪೈಪ್ ಫ್ಯಾಕ್ಟರಿಯವ್ರಿಗಂತೂ ಹೇಳಿ ಸಾಕಾಗಿದೆ. ಅದೊಂದು ವ್ಯವಸ್ಥೆಗೆ ಪಂಚಾಯತಿಯವರು ಕ್ರಮ ತಗೊಂಡ್ರೆ ಏನಾದ್ರು ಒಂದು ತಡೆ ಮಾಡಿ, ಅದು ಒಂದು ಪೈಪ್ ಲೈನ್ ಮಾಡಿ ಹೊರಗಡೆ ಅವ್ರು ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಸ್ಟೋರೇಜ್ ಮಾಡೋ ತರ ಒಂದು ಮಾಡ್ಕೊಬೇಕು. ಅವ್ರಿಗೆ ಹೇಳಿ ಸಾಕಾಗಿದೆ. ಅದೊಂದು ವಿಚಾರವನ್ನು ಸುಮಾರು ಜನಕ್ಕೆ ಪಬ್ಲಿಕ್ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ. ಸರ್, ರಾಜ್ಯದಲ್ಲಿ ಕೊರೋನಾ ಗೊತ್ತಿದೆ, ಫ್ಯಾಕ್ಟ್ರಿ ಅವ್ರಿಗೆ ಹೇಳಿದ್ರೆ ಏನ್ ಹೇಳ್ತಾರೆ ಸರ್ ಅದ್ರ ಬಗ್ಗೆ? ಫ್ಯಾಕ್ಟ್ರಿ ಅವರು ಇನ್ನೂ ಏನೋ ಅದ್ರ ಮಾಹಿತಿನೇ ಕೊಟ್ಟಿಲ್ಲ ಸರ್. ಫ್ಯಾಕ್ಟ್ರಿ ಇದುವರೆಗೂ ಅದ್ರ ಸುದ್ದಿ ಎತ್ತಿದ್ರೆ ಏನು ಮಾತಾಡ್ತಾ ಇಲ್ಲ, ಏನು ಇಲ್ಲ. ಒಳಗಡೆ ಹೋಗೋದಕ್ಕೂ ಬಿಡಲ್ಲ, ಗೇಟ್ ಹಾಕ್ತಾರೆ. ಪಂಚಾಯತಿ ಗಮನಕ್ಕೆ ತಂದಿದ್ದೀರಾ? ಪಂಚಾಯತಿ ಗಮನಕ್ಕೆಲ್ಲ ಹೋಗಿದೆ. ಏನ್ ಹೇಳ್ತಾರೆ ಸರ್? ಏನು ಅವರು ಏನು ರೆಸ್ಪಾನ್ಸ್ ತಗೊಂಡಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದೆ? ಸುಮಾರು ಅಲ್ಲೇ ಒಂದು 6 ತಿಂಗಳಿಂದ.
ಕೆಮಿಕಲ್ ನೀರ ಕೆಮಿಕಲ್ ನೀರು ಮತ್ತೆ ಒಳಗಡೆ ವೇಸ್ಟೇಜ್ ನೀರೆಲ್ಲ ಪೂರ್ತಿ ಆಚೆನೆ ಬರ್ತದೆ, ರೋಡ್ಗೆ ಬರ್ತಾ ಇದೆ. ಚರಂಡಿ ನೀರು, ಚರಂಡಿ ವ್ಯವಸ್ಥೆ ಇಲ್ಲ. ವಾಸನೆ ಬರುತ್ತೆ. ಇಷ್ಟು ಈಗ ಅಲ್ಲೇ ಲೈವಲ್ಲಿ ನೀವೇ ಹೋದ್ರೆ ಗೊತ್ತಾಗ್ಬಿಡ್ತೈತೆ, ಎಲ್ಲ ಆಚೆ ಹೊರ್ಕೊಂಡ್ ಬಂದಿರೋದೆಲ್ಲ ರೋಡಲ್ಲಿ ಹಂಗೆ ಸ್ಟಾಕ್ ನಿಂತೈತೆ. ಪ್ರತಿನಿತ್ಯ ಶಾಲೆಗೆ ಮಕ್ಳು ಎಷ್ಟು ಜನ ಬರ್ತಾರೆ ಸರ್ ಅಲ್ಲಿ? ಸುಮಾರು ಜನ ಓಡಾಡ್ತಾರೆ ಸರ್, ಸ್ಕೂಲ್ ವ್ಯಾನ್ಗಳು ಓಡಾಡ್ತಾರೆ, ನಡ್ಕೊಂಡು ಓಡಾಡೋರು ತುಂಬಾ ಜನ. ಈ ಕಡೆ ಹಳ್ಳಿಗಳವರೆಲ್ಲ ಬರ್ಬೇಕು, ಬೇಗೂರ್ ಕಡೆ ಬರ್ಬೇಕು ಅಂದ್ರೆ ಅದೇ ರೋಡಲ್ಲಿ ಬರ್ಬೇಕು. ಮೇನ್ ರೋಡ್ ಇದೆ, ಮೇನ್ ರೋಡು ತುಂಬಾನೇ ಗಲೀಜು ಅಲ್ಲಿ. ಸುಮ್ಮನೆ ಆಮೇಲೆ ಇನ್ನೊಂದೇನಂದ್ರೆ ಆ ಸ್ಮೆಲ್ಗಳಿಗೆ ಓಡಾಡಕ್ಕೂ ಆಗ್ತಾ ಇಲ್ಲ, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರಾಮಸ್ಥರು ಕೇಳಕ್ ಹೋದ್ರೆ ಏನಂತಾರೆ ಸರ್? ರೆಸ್ಪಾನ್ಸ್ ಇಲ್ಲ ಸರ್, ಯಾರ್ದು ರೆಸ್ಪಾನ್ಸ್ ಇಲ್ಲ. ಜವಾಬ್ದಾರಿ ತಗೊಂಡು ನೋಡೋಂಥದ್ದು ಯಾವ್ದು ಇಲ್ಲ ಅಲ್ಲಿ.